ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಯೇಸು ಪರಿಶುದ್ಧನು, ಪರಿಶುದ್ಧನು, ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸು ಅಂತಂದು ಹೇಳಿದ್ದಾನೆ. ಸಮಾಧಾನ, ಶಲೋಮ್, ದೇವರ ಸಮಾಧಾನ ನಿಮಗಿರಲಿ, ದೇವರ ಶಾಂತಿ ನಿಮಗಿರಲಿ, ದೇವರ ದಯೆ ನಿಮಗಿರಲಿ, ದೇವರ ಕರುಣೆ ನಿಮಗಿರಲಿ. ದೇವರ ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸುವನು. ವಾಕ್ಯದಲ್ಲಿರುವ ಅಡಗಿರುವ ಕೃಪಾವರಗಳು ನಮಗೆ ಕೊಟ್ಟಿದ್ದಾನೆ. ದೇವರ ನಾಮವನ್ನು ಸ್ತುತಿಸುವುದಕ್ಕೆ ನಮ್ಮನ್ನು ಬಲಪಡಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ, ಶುಭ. ಈಗ ಇಬ್ರಿಯವರ ಪತ್ರಿಕೆ 2ನೇ ಅಧ್ಯಾಯ 12 ಓದ್ತಾ ಇದ್ದೀನಿ. ನಿನ್ನ ನಾಮ ಮಹಿಮೆಯನ್ನು ನಿನ್ನ ಸಹೋದರನಿಗೆ ತಿಳಿಸುವೆನು. ನಿನ್ನ ನಾಮ ಮಹಿಮೆಯನ್ನು ನಿನ್ನ ಸಹೋದರರಿಗೆ ತಿಳಿಸುವೆನು. ನೋಡ್ರಿ, ನಮ್ಮ ಎರಡೇ ಆಜ್ಞೆ ಕೊಟ್ಟಿದ್ದಾನೆ. ಒಂದು, ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು. ನಿನ್ನ ನೆರೆಯವರನ್ನು ಪ್ರೀತಿಸು ಅನ್ನೋದರಲ್ಲಿ ಸಹೋದರನನ್ನಿಗೆ ನಾನು ಹೇಳ್ತೀನಿ, ಈ ಆತ್ಮಕ್ಕೆ ಸಾವಿಲ್ಲ ಅಂತ ನಾನು ಹೇಳ್ತೀನಿ. ನನ್ನ ಸಹೋದರನನ್ನು ನಾನು ಪರಲೋಕಕ್ಕೆ ಕರೆದೊಯ್ತೀನಿ. ನನ್ನ ಸಹೋದರನಿಗೆ ನಾನು ಭರವಸೆ ಇಡ್ತೀನಿ. ನನ್ನ ಸಹೋದರನಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಸಹೋದರನಿಗೆ ಸುವಾರ್ತೆ ಹೇಳ್ತೀನಿ. ನನ್ನ ಸಹೋದರನ ಬ್ರತಿಕಿಸ್ಕೊಳ್ತೀನಿ. ನನ್ನ ಸಹೋದರನನ್ನು ಕೃಪೆಯಿಂದ ಕೃಪೆಗೆ ನಾನು ಹೇಳುವಾಗೆ ಪ್ರಯಾಸ ಪಡ್ತೀನಿ ಅಂತ ನೀವು ಹೇಳುವರಾಗಿರಬೇಕು. ಇಲ್ಲಿ ನೋಡ್ರಿ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರನಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು. ನಿನ್ನನ್ನು ಆರಾಧಿಸ್ತೀನಿ, ನಿನ್ನ ಮಹಿಮೆ ಪಡಿಸ್ತೀನಿ, ನಿನ್ನ ಸ್ತುತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೃತಜ್ಞತೆ ಉಳ್ಳವರಾಗಿರ್ರಿ, ಕೃತಜ್ಞತೆಗಳು ಚೆಲ್ಲಿಸಿರಿ, ದೇವರಿಗೆ ಸ್ತುತಿ ಮಾಡ್ರಿ, ಆರಾಧನೆ ಮಾಡ್ರಿ. ಎಂತಲೂ ನಾನು ದೇವರ ಮೇಲೆ ಭರವಸೆವಿಟ್ಟುವನಾಗಿದ್ದೇನೆ. ದೇವರ ಮೇಲೆ ನಾನು ಭರವಸೆ ಬಿಡ್ತೀನಿ. ನನ್ನ ಕೋಟೆ, ನನ್ನ ಆಶ್ರಯ ದುರ್ಗವು, ದೇವರ ಮಹತ್ವವನ್ನು ನಾನು ರುಚಿ ನೋಡಿದ್ದೀನಿ, ದೇವರ ಪ್ರೀತಿಯನ್ನು ನಾನು ನೋಡಿದ್ದೀನಿ ಅಂತ ನಾವು ಹೇಳುವರಾಗಿರಬೇಕು. ನೋಡ್ರಿ, ನಾನು ದೇವರ ಮೇಲೆ ಭರವಸೆ ಬಿಟ್ಟುವನಾಗಿರ್ತೀನಿ. ಈಗೋ ನಾನು ದೇವರ ನನಗೆ ದಯ ಪಾಲಿಸಿರುವ ಮಕ್ಕಳಿದ್ದೇವೆ. ನಾನು ನನಗೆ ದಯ ಪಾಲಿಸಿ, ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ದೇವರ ನನಗೆ ದಯ ಪಾಲಿಸುವ ಮಕ್ಕಳು ಎಂತ ಹೇಳುತ್ತಾನೆ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಾಗಿರುವುದರಿಂದ ಆತನು ಅವರೊಂದಿಗೆ ತನ್ನ ಮರಣದಿಂದಲೇ ಮರಣಾಧಿಕಾರವನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ಜೀವಮಾನದೆಲ್ಲ ದಾಸತ್ವಗಳಿರುವುದನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಇದಕ್ಕೆ ನೀವು ಓದ್ಕೊಂತ ಹೋದರೆ ನಮಗೇನು ಗೊತ್ತಾಗಲ್ಲ, ಧ್ಯಾನ ಮಾಡಬೇಕು. ರಕ್ತ ಮಾಂಸಗಳಾದವರಿಂದ ಆತನು ತನ್ನ ಮರಣದಿಂದಲೇ ಮರಣಾಧಿಕಾರದ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣದ ಭಯದಿಂದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವವಾಗಿರುವುದಕ್ಕೆ ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸದವನಾದನು. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನು ನಮಗೆ ದೇವದೂತರ ಸ್ವಭಾವವನ್ನು ಅನುಭವಿಸಿಲ್ಲ. ರಕ್ತ ಮಾಂಸದಾಗಿ ಬಂದು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಶಿಲುಬೆ ಹತ್ತಿದ್ದಾನೆ. ನಾವು ದಾಸತ್ವದಿಂದಿದ್ದೀವಿ. ಆದಾಮ ಅವ್ವ ಮಾಡಿದ ಪಾಪಕ್ಕೆ ನಾವೆಲ್ಲ ದಾಸರಾಗಿಬಿಟ್ಟಿದ್ದೀವಿ. ಸೈತಾನನಿಗೆ ಅಧಿಕಾರ ಬಂದುಬಿಟ್ಟಿದೆ. ಅಧರ್ಮ, ಅನ್ಯಾಯ, ಮೋಸ ಎಲ್ಲ ಮಾಡ್ಕೊತ ಅವನು ಈ ಅಧರ್ಮ, ಅನ್ಯಾಯ ಎಲ್ಲ ಮಾಡ್ಕೊತ ಆಧಿಪತ್ಯವನ್ನು, ಅಧಿಕಾರವನ್ನು ಸೆಳ್ಕೊಂಡ್ಬಿಟ್ಟಿದ್ದಾನೆ. ಈ ಸೆಳ್ಕೊಂಡ ಈ ಅಧಿಕಾರ ನಮಗೆ ಬರಬೇಕು ಅಂತ ದೇವರು ನೋಡ್ತಾ ಇದ್ದಾರೆ. ಶತ್ರು ಬಲದ ಮೇಲೆಲ್ಲ ನಿನಗೆ ಅಧಿಕಾರ ಕೊಟ್ಟಿದ್ದೀನಿ ತಮ್ಮ, ನೀನು ಅನುಭವಿಸು, ನೀನು ಧೈರ್ಯದಿಂದಿರು. ನಾವು ಹೋರಾಡುತ್ತಿರುವುದು ಆಕಾಶ ದುರಾತ್ಮ ಸಮೂಹಗಳ ಮೇಲೆಯಿಂದ. ಎಫೆಸದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ನಾವು ಉಡುಪು ಹೇಗೆ ಅಂತ, ದೇವರು ನೀತಿ ವಸ್ತ್ರ ಧರಿಸಬೇಕಂತೆ,
ಸತ್ಯವನ್ನು ದಟ್ಟಿ ಕಟ್ಕೋಬೇಕಂತೆ. ದೇವರು ಕೊಡುವ ಸರ್ವಾಂಗ ಕವಚ ಹಾಕ್ಕೋಬೇಕಂತೆ, ಕವಚ ತೊಡ್ಕೋಬೇಕಂತೆ, ಯುದ್ಧ ಮಾಡಬೇಕಂತೆ. ಏಕೆಂದರೆ ನಮ್ಮನ್ನು ಬಿಡಿಸುವುದಕ್ಕಾಗಿ ರಕ್ತ ಮಾಂಸಗಳಾಗಿ ಬಂದ, ಶಿಲುಬೆ ಹತ್ತಿದ, ರಕ್ತ ಸುರಿಸಿದ, ಮರಣಕ್ಕೆ ಭಯಪಡೋರು ನಾವು. ಎಲ್ಲರೂ ಮರಣಕ್ಕೆ ಹೋಗಬೇಕು, ಎಲ್ಲರೂ ನರಕ ಕೂಪಕ್ಕೆ ಹೋಗಬೇಕು. ಬಿಡುಗಡೆ ಮಾಡಿದ್ದಾನೆ. ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ನರಕಕ್ಕೆ ಹೋಗಬೇಕು, ದೇವರ ಹತ್ರಗಾರ ಹೋಗಬೇಕು. ದೇವರ ಹತ್ರಕ್ಕೆ ಹೋದರೆ ನೀತಿ ಬೇಕು. ನೀತಿ ಅಂದರೆ ಎಲ್ಲಿಂದ ಬರುತ್ತೆ ನಮಗೆ ನೀತಿ? ಒಬ್ಬನೂ ನೀತಿವಂತನಿಲ್ಲ ಅಂತಂದು ಬೈಬಲ್ ಹೇಳುತ್ತೆ. ಅದಕ್ಕಾಗಿ ನೀತಿ ಬೇಕಂದರೆ, ನಾವು ನೀತಿವಂತರಾಗಬೇಕು ಅಂದರೆ ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರ ಮಾಡಿತು. ಯೇಸು ನಮ್ಮನ್ನು ಪವಿತ್ರ ಮಾಡಿದ. ಯೇಸು ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿದ. ಯೇಸು ನಮ್ಮ ಪಾಪಗಳನ್ನೆಲ್ಲ ಅವರ ಮೇಲೆ ಹಾಕ್ಕೊಂಡ. ಯೇಸು ಶಿಲುಬೆ ಮೇಲೆ ಮರಣಿಸಿದ. ನಾನು ಸಾಯಬೇಕಾದ ಮರಣ ಯೇಸು ಮೇಲೆ ಹಾಕ್ಕೊಂಡ. ನನ್ನ ಮೇಲಿರುವ ಈ ಕೇಸುಗಳೆಲ್ಲ ಅವರು ಹೊಡೆದಾಕಿದ್ದಾರೆ. ಯಾಕೆಂದರೆ ನಾನು ಸತ್ತ ಮೇಲೆ ನನಗೇನಾದ್ರು ಇರುತ್ತಾ? ನನಗೇನು ಕೇಸ್ ಇರಲ್ಲಲ್ಲ, ನನಗೆ ಸಾಲ ಇರಲ್ಲಲ್ಲ ನಾನು ಸತ್ತ ಮೇಲೆ. ಅದಕ್ಕೆ ಅವರು ನಮಗಾಗಿ ಸತ್ತಿದ್ದಾರೆ. ನಾವು ಸಾಯುವ ಸ್ಥಾನದಲ್ಲಿ ಅವರು ಸತ್ತಿದ್ದಾರೆ. ನೋಡ್ರಿ, ಇಲ್ಲಿ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ 2:14 ನೋಡಿದರೆ ಪೂರ್ತಿ ನಮ್ಗೆ ಗೊತ್ತಾಗುತ್ತೆ. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದಶೆಯಿಂದ ತಮ್ಮ ಜೀವಮಾನದೆಲ್ಲ ದಾಸತ್ವಕ್ಕೆ ಒಳಗಾಗವರನ್ನು ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದನು. ಅವರಾಗಿ ಬಂದು ರಕ್ತ ಮಾಂಸಧಾರಿಯಾಗಿ ಶಿಲುಬೆ ಎತ್ತಿ ಬಿಡುಗಡೆ ಕೊಟ್ಟಿದ್ದಾನೆ. ಇಂದಿನ ದಿವಸ ನಿಮಗೆ ಬಿಡುಗಡೆ. ನಿಮ್ಮ ಪಾಪಗಳನ್ನು ನಿಮ್ಮ ಬಾಯಿಂದ ಒಪ್ಕೊಂಡ್ರೆ, ರೋಮ 10ನೇ ಅಧ್ಯಾಯ 9ನೇ ವಚನ, ಯೇಸು ಕ್ರಿಸ್ತನಂತ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ನಂಬಿದರೆ ತಾನು ಮರಣದಿಂದ ಎದ್ದು ಬಂದಿದ್ದಾನಂತಂದು ಹೃದಯದಿಂದ ನಂಬಿದರೆ ನೀವು ರಕ್ಷಣೆ ಹೊಂದ್ತೀರಾ, ನೀವು ಪರಲೋಕಕ್ಕೆ ಹೋಗ್ತೀರಾ. ನೀವು ಯುಗ ಯುಗಗಳು ನಿಮ್ಮ ಆತ್ಮ ಸೇಫ್ಟಿಯಲ್ಲಿ ಇರುತ್ತೆ. ಇಲ್ಲ ಅಂದರೆ ಶಿಕ್ಷೆ ತೀರ್ಪಿದೆ. ರೋಮ 8:1 ಹೇಳುತ್ತೆ, ಯೇಸು ಕ್ರಿಸ್ತನಲ್ಲಿರುವವರಿಗೆ ಯಾವ ಭಯವೂ ಇಲ್ಲ, ಯಾವ ಶಿಕ್ಷೆನೂ ಇಲ್ಲ. ಆಯ್ತಾ? ಈಗ ಯೇಸು ಕ್ರಿಸ್ತನಲ್ಲಿರುವವರಿಗೆ ನೂತನ ಸೃಷ್ಟಿ. ಯೇಸು ಕ್ರಿಸ್ತನಲ್ಲಿರುವವರಿಗೆ ನೂತನ ಸೃಷ್ಟಿ. ಈ ನೂತನ ಸೃಷ್ಟಿ ತನ್ನ ರೆಕ್ಕೆಗಳಲ್ಲಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಮರೆ ಮಾಡಿದ್ದಾನೆ. ತನ್ನ ರೆಕ್ಕೆಗಳನ್ನು ಅಲ್ಲಿ ಮರೆ ಮಾಡಿದ್ದಾನೆ. ಏಕೆಂದರೆ ದೇವರು ನಮ್ಮನ್ನು ಪ್ರೀತಿಸಿ, ನೋಡ್ರಿ ಇಲ್ಲಿ ಇನ್ನೊಂದು ಮಾತಿರುತ್ತೆ, 18 ಓದ್ತಾ ಇದ್ದೀನಿ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಿನಗೆ ಶೋಧನೆ ಇದೆಯಾ? ಎಸಪ್ಪ ನಿನಗೆ ಸ್ತೋತ್ರ. ಈ ಅಗ್ನಿಬಾಣಗಳು ನನಗೆ ನಾಟುತ್ತಾ ಇದ್ದಾವೆ, ನಾನು ಶಕ್ತವಂತನಲ್ಲ, ನನ್ನ ಶಕ್ತಿ ಇಲ್ಲ, ನನಗೆ ಶಕ್ತಿ ಸಾಲದು, ಆತ್ಮಕ್ಕೆ ಬಲ ಚಾಲದು, ಈ ಆತ್ಮಸಿದ್ಧವೇ ಆದರೆ ಶರೀರಕ್ಕೆ ಬಲ ಚಾಲದು ಅಂತ ನಾವು ಪ್ರಾರ್ಥಿಸಿದರೆ ದೇವರು ನಮಗೆ ಬಲ ಕೊಡ್ತಾನೆ, ಶೋಧನೆಯನ್ನು ಜಯಿಸೋದಕ್ಕೆ ಕೃಪೆ ಕೊಡ್ತಾನೆ. ನಾವು ದೇವರ ಕೃಪೆಯಿಂದ ಆತನ ರೆಕ್ಕೆಗಳ ಮೊರೆಯಲ್ಲಿ ನಾವು ಸಜೀವರಾಗಿರೋದಕ್ಕೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನಮ್ಮನ್ನು ಕೃಪೆ ಕೊಡ್ತಾ ಇದ್ದಾನೆ, ನಮ್ಮನ್ನು ದಯ ತೋರಿಸ್ತಾ ಇದ್ದಾನೆ. ಅವರ ಸನ್ನಿಧಿಯಲ್ಲಿ ನಮ್ಮನ್ನು ಯುಗ ಯುಗಗಳು ಬಚ್ಚಿಕೊಳ್ತಾ ಇದ್ದಾನೆ. ಮರಣ ದಾಸತ್ವದಿಂದ ಬಿಡುಗಡೆಯಿಂದನೇ ಇಂದಿನ ದಿವಸ ನಿಮಗೆ ಬಿಡುಗಡೆ. ಕರ್ನಾಟಕಕ್ಕೆ ಬಿಡುಗಡೆ, ಭಾರತ ದೇಶಕ್ಕೆ ಬಿಡುಗಡೆ, ಉತ್ತರ ಭಾರತ ದೇಶಕ್ಕೆ ಬಿಡುಗಡೆ, ದಕ್ಷಿಣ ಭಾರತ ದೇಶಕ್ಕೆ ಬಿಡುಗಡೆ, ಬಾಂಗ್ಲಾದೇಶಕ್ಕೆ ಬಿಡುಗಡೆ, ಪಾಕಿಸ್ತಾನಿಗೆ ಬಿಡುಗಡೆ, ಅಫ್ಘಾನಿಸ್ತಾನಿಗೆ ಬಿಡುಗಡೆ, ಪ್ರಪಂಚ ದೇಶಗಳೆಲ್ಲ ಬಿಡುಗಡೆ. ಯಾಕೆಂದ್ರೆ ಗೊತ್ತಾ? ದೇವರು ನಿಮ್ಮನ್ನು ಬಿಡಿಸಿದ್ದಾನೆ. ನಾನು ಪಾಪಿ ಅಂತ ಬಾಯಿಂದ ಆರಿಕೆ ಮಾಡಿಕೊಂಡು
ಹೃದಯದಿಂದ ನಂಬಿ ದೇವರನ್ನ ಯೇಸು ನನ್ನ ಒಡೆಯನೇ, ನನ್ನ ಕರ್ತನೇ ಅಂತ ನೀವು ಬೇಡ್ಕೊಂಡ್ರೆ ಸಾಕು. ಇಂದಿನ ದಿವಸ ನಿಮಗೆ ಬಿಡುಗಡೆ, ಇಂದಿನ ದಿವಸ ನಿಮಗೆ ಬಿಡುಗಡೆ. ಏಕೆಂದರೆ ಅಷ್ಟು ಕೃಪೆ ಕೊಟ್ಟ. ಯಾಕೆ ಗೊತ್ತಾ? ಈ ಆತ್ಮಕ್ಕೆ ಸಾವಿಲ್ಲ. ಒಂದು, ದೇವರ ಸನ್ನಿಧಿಯಲ್ಲಿ ಯುಗ ಯುಗಗಳು ದೇವರನ್ನ ಆರಾಧಿಸಬೇಕು. ಇಲ್ಲ ಅಂದರೆ ನರಕದಲ್ಲಿ ಆ ಸೈತಾನನ ದೂತರು ಇರುವ ಕೂಪದಲ್ಲಿ ಎಷ್ಟು ಗಂಟೆಯೋ, ಎಷ್ಟು ವರ್ಷನೋ, ಎಷ್ಟು ದಿವಸನೋ ಗೊತ್ತಿಲ್ಲ, ಆಯಾಕ ಕೂಪದಲ್ಲಿ ನೀವು ಇರಬೇಕಾಗುತ್ತೆ. ಈ ಆತ್ಮಕ್ಕೆ ಸಾವಿಲ್ಲ. ದೇವರ ಸನ್ನಿಧಿಗೆ ಹೋಗ್ಬೇಕಷ್ಟೇ. ದೇವರ ಸನ್ನಿಧಿಗೆ ಹೋದ್ಮೇಲೆ ಈ ತೀರ್ಪು ಇರುತ್ತೆ. ತೀರ್ಪನ್ನು ಎದುರಿಸೋನು ಯಾಕೆ? ಇಷ್ಟು ಸುಲಭವಾದ ದೇವರನ್ನು ಪ್ರೀತಿಸುವುದಕ್ಕೆ, ದೇವರ ಮಕ್ಕಳಾಗುವುದಕ್ಕೆ ಕೃಪೆ ಕೊಟ್ಟಿದ್ದಾನಲ್ಲ. ವಾಕ್ಯವೇ ಅಲ್ಲ ಜೀವಾಹಾರವೇ ಅಲ್ಲ ವಾಕ್ಯವು. ಪಾಪ ಮಾಡಬೇಡ ಅಂತ ಹೇಳಿದಾನಲ್ಲ. ಪಾಪ ಮಾಡೋನು ಪಾಪಕ್ಕೆ ದಾಸನು. ಶಾಪ ಬೇಕಾ ಆಶೀರ್ವಾದ ಬೇಕಾ ಅಂತ ಕೇಳ್ತಾ ಇದ್ದಾನೆ. ಯಾವುದು ಬೇಕು ನಿಮಗೆ? ದೇವರ ಮಕ್ಕಳಾಗಿ ಇರ್ರಿ, ದೇವರ ಮಕ್ಕಳಿಗೆ ವಿಧೇಯರಾಗಿರ್ರಿ, ದೇವರ ಮಕ್ಕಳಿಗೆ ಕೃಪೆ, ದೇವರ ಕೊಡುವ ಸೌಕರ್ಯ ಪಡೀರಿ, ಆಶೀರ್ವಾದ ಪಡೀರಿ. ದೇವರ ಸನ್ನಿಧಿಯಲ್ಲಿ ಯುಗ ಯುಗಗಳು ಬಾಳ್ರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಮರಣ ದಾಸತ್ವ, ಮರಣ ಭಯ, ಹೌದು ಸ್ವಾಮಿ, ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ನಾವು ಇರಬೇಕು. ಆದರೆ ಇಲ್ಲಿ ಭೂಮಿ ಮೇಲೆ ನಾವು ಮಾರ್ಪಡಿಸಬೇಕು. ನಮ್ಮ ಪಾಪಗಳನ್ನು ಅಳಿಸಬೇಕು, ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೋಬೇಕು. ಹೌದು ಸ್ವಾಮಿ, ಯೇಸು ಕ್ರಿಸ್ತನಂದು ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಿಂದ ನಂಬಿದರೆ, ಅಪ್ಪ ನೀನು ಯುಗ ಯುಗಗಳು ನಮ್ಮ ಆತ್ಮವನ್ನು ಪರಲೋಕಕ್ಕೆ ಸೇರಿಸ್ತೀಯ. ಇದು ಸತ್ಯ, ಇದು ಜೀವ, ಇದು ಕೃಪೆ, ಇದು ದಯ, ಇದು ಸನ್ನಿಧಿ, ದೇವರ ಸನ್ನಿಧಿ. ಹೌದು ಸ್ವಾಮಿ, ನಿಮಗೆ ಸ್ತೋತ್ರ. ಇಷ್ಟು ಕೃಪೆಯನ್ನು ಕೊಟ್ಟಿದ್ದೀಯಾ. ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇನ್.